ಪಾರ್ವತಿ ಅಂತೂ ಇಂತೂ ಒಳ್ಳೆ ಚೆನ್ನಾಗಿರೋ ಮನೆನೇ ಬಾಡಿಗೆ ಮಾಡ್ಕೊಂಡಿದ್ದೀರಿ ಬಿಡು ನೀವೇ. ನೋಡು ಕಾಸಿಲ್ಲ ಕಾಸಿಲ್ಲ ಅನ್ಕೊಂಡೆ ನೀನು ಇಷ್ಟು ಚೆನ್ನಾಗಿರೋ ಮನೆ ಬಾಡಿಗೆ ತಗೊಂಡಿದೆಯಲ್ಲ. ಹಾಂ ಹೋಗು, ಒಳ್ಳೆ ಮನೆ ಒಳ್ಳೆ ಚೆನ್ನಾಗದೆ. ಒಂದು ತಿಂಗಳು ಕೆಲಸ ಮಾಡಿದ್ಕೆಯ ಇಷ್ಟು ಚೆನ್ನಾಗಿರೋ ಬಾಡಿಗೆ ಮನೆ ಮಾಡ್ಕೊಂಡಿದೆಯಲ್ಲ. ನಾನು ಇಲ್ಲಿ ಗಂಟಾಗಿ ಹಿಂಗೆ ಧೈರ್ಯ ಮಾಡಿಲ್ಲ. ಎಷ್ಟು ಚೆನ್ನಾಗದೆ ಮನೆ ನೋಡು. ನೀನು ವರ್ಷಾಗಲ್ಲ ಹಿಂಗೆ ಕೆಲಸ ಮಾಡಿಬಿಟ್ರೆ ಮಾತ್ರ ಒಂದು ಮನೆನೇ ಕಟ್ಬಿಡ್ತಿದ್ದೆ. ಸುಮ್ಕಿರು, ತಮಾಷೆ ಮಾಡಬೇಡ. ನಾನು ಬೇಡ ಬೇಡ ಅಂತ ಅಂತಿದ್ದೆ ನವೀನನ್ಗೆ. ನವೀನ ಇರಲಿ ಸುಮ್ಮನಿರು, ಮನೆ ಚೆನ್ನಾಗಿರಬೇಕು ಅಂದ್ಕೊಂಡು ಮಾಡ್ಕೊಂಡ. ನಾನು ಹಂಗೋ ನಮ್ಮಿಬ್ಬರಿಗೆ ಯಾಕಿಷ್ಟು ದೊಡ್ಡ ಮನೆ ಬೇಡ ಬೇಡ ಅಂದ್ರೆ ಕೇಳಲಿಲ್ಲ. ಸುಮ್ಕಿರು, ನವೀನ ಒಳ್ಳೆದನ್ನೇ ಮಾಡಾನೆ. ಇರೋ ಗಂಟೆ ಚೆನ್ನಾಗಿರಬೇಕು. ಇದು ನಿಂಗಿಲ್ದಿದ ಮೇಲೆ ಏನು ಸಕ್ಕತ್ತಾಗಿ ರೆಡಿ ಆಗಿದ್ದೀನಿ ನಿಜವಾಗ್ಲೂ. ನಾನು ನೀನು ಫೋನ್ ಮಾಡಿದ್ರೆ ಆಲೋಚಿಸ್ತಾಗಿ ಬನ್ನಿ ಅಂದರೆ ನಾನು ಒಂದು ಹೋಗ್ತಾರೆ ಏನೋ ಅಂತ ಅನ್ಕೊಂಡಿದ್ದೆ. ನೀನು ಹಿಂಸೆ ಮಾಡಿದ್ರೆ ಬಂದಿದ್ದು ನೋಡು. ಈಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಮನೆ ಮಾಡ್ಕೊಂಡಿದ್ದೀರಾ. ನಂಗೆ ನಿಜವಾಗ್ಲೂ ಖುಷಿ ಆಗಲಿಲ್ಲ. ಹಿಂಗಿರಬೇಕು ಆಟಚ್ಚಲ್ಲ ನಿನಗೆ. ನನಗೆ ಏನು ಬೇಜಾರಿಲ್ಲ. ಮನೆ ಏನೋ ಚೆನ್ನಾಗದೆ. ಅಕ್ಕಪಕ್ಕದಲ್ಲಿ ನೀನು ಕರೆಕ್ಟ್ ತಕ್ಷಣ ಓಡ್ ಬಂದುಬಿಡ್ತಿದೆ. ಒಂಚೂರು ಹೆಚ್ಚು ಕಡಿಮೆ ಅಂದರೆ ಓಡ್ ಬರ್ತಿದೆ. ಈಗ ವರ್ಷ ದೂರ ಆಯ್ತಲ್ಲ ನನಗೂ ನಿನಗೂ ಏನು ಮಾಡೋದು. ಅದೇ ಒಂದು ಬೇಜಾರಾಗ್ಬಿಟ್ಟದೆ ನನಗೆ. ಯಾಕೆ ಬೇಜಾರು ಮಾಡ್ಕೊಂಡು ಸುಮ್ಮನಿರು. ಅಲ್ಲ ನೀನು ಏನೋ ಒಂಥರ ಸ್ಪೆಷಲ್ಲ ಕಾಣ್ತಾ ಇದೆಯಲ್ಲ ಇವತ್ತು. ಇಷ್ಟು ಚೆನ್ನಾಗಿ ರೆಡಿ ಆಗಿರೋದ ನಾನು ಇಷ್ಟು ದಿವಸದಿಂದ ನೀನು ನೋಡೇ ಇರಲಿಲ್ಲ. ನಿಜವಾಗ್ಲೂ ನೋಡಿತಿಲ್ಲ ನಾನು. ಇಷ್ಟು ಚೆನ್ನಾಗಿ ನೀನು ರೆಡಿಯಾಗಿರೋದನ್ನ ನಾನು ಇವತ್ತೇ ಫಸ್ಟ್ ನೋಡಿರೋದು. ಯಾವತ್ತೂ ಹಿಂಗೆ ಇರಬೇಕು ಅಂತ ಪಾರ್ವತಿ, ನೀನು ಸಖತ್ತಾಗಿ ರೆಡಿಯಾಗಿದ್ದಿ. ಸರಿ ಬಿಡು, ಏನು ನೀನು ಇಂಥ ರೆಡಿ ಅದನ. ನಾನು ಚೆನ್ನಾಗಿರೋಕ್ಕೆಲ್ಲ ಹೇಳ್ಕೊಟ್ಟವಳೆ ನೀನು. ನಿನ್ನ ನೆನೆಸ್ಕೋಬೇಕು ನಾನು ಯಾವತ್ತಿದ್ರು. ಕಿರಣ ಬರ್ನಿಲ್ವಾ? ಕಿರಣ ಕೆಲಸದೇ ನೀನೇ ಹೋಗ್ಬಾ ಅಂತ. ಕಿರಣನ್ಗೆ ಫೋನ್ ಮಾಡಿದ್ಕೆ ನಾನು ಬರ್ತಾವನೆ ಅವನು ಅಂತಂದೆ. ಯಾಕೆ ಬರ್ನಿಲ್ಲ? ಹೋಯ್ತೀನಿ ಮತ್ತೆ ಆಯ್ತಲ್ಲ. ಇನ್ನೇನು ಕಿರಣ ಬಂದ್ಬಿಡ್ತಾನೆ. ಸುಮ್ ಕೂತ್ಕೋ. ನೀ ಅಂತ ಹೋಯ್ತೀನಿ ಅಂದಿ. ನವೀನೇ ಯಾರೋ ಕರ್ಕೊಬತ್ತೀನಿ ಅಂತ ಅಂದವನೆ. ಅದಕ್ಕೆ ಯಾರು ಅಂದ್ರು ಹೇಳಲಿಲ್ಲ. ನೀ ಸುಮ್ಮನಿರು, ನೀನು ಕರ್ಕೊಬತ್ತೀನಿ ಅಂತ ಹೇಳವನೆ. ಅದಕ್ಕೆ ರೆಡಿ ಆಗಿರೋದು. ಯಾರನ್ನ ಯಾರು ಗೊತ್ತು, ಹೇಳುವಿಲ್ಲ ಏನುವಿಲ್ಲ. ಕರ್ಕೊಬತ್ತೀನಿ, ಹೆಚ್ಚು ಕಡೆ ರೆಡಿಯಾಗು, ಚೆನ್ನಾಗಿರು, ಅಡುಗೆ ಮಾಡು ಅಂತೆಲ್ಲ ಹೇಳ್ದ. ನಡಿ ಊಟ ಮಾಡು, ನಡಿ ಹಾಕ್ಸಾ ಕೊಡ್ತೀನಿ ಇಲ್ಲ ತಗೊಂಡು ಹೋಗ್ತೀರ ನನಗೆ. ಅಯ್ಯೋ ಏನು ಇಷ್ಟು ಎಲ್ಲನೂ ಕೆಲಸ ಮಾಡಿದ್ದಾರೆ. ಇಷ್ಟು ಅಬ್ಬಿಟ್ಟು ಮಾಡಿ ಅಡುಗೆ ಮಾಡಿ ಅಂದರೆ ಏನೇನು ಮಾಡಿದೆ? ಅನ್ನ ಸಾರು ಪಾಯಸ, ಆಮೇಲೆ ಪಲ್ಯ, ಬಾತು, ಹಪ್ಪಳ ಅಷ್ಟೇ ಎಲ್ಲನೂ ಮಾಡಿದೆಯಲ್ಲ ನೀನು. ಹಂಗ ನಂದು ಇವತ್ತು ನಂದು ನಿಂಗೆ ಬರದೇ ಖರ್ಚಾಗದೆ ಬಿಡಲ್ಲ. ಅವನೇ ತಂದಿತ್ತು. ಏನು ಆಶ್ಚರ್ಯ ಅಂದರೆ ಗೊತ್ತಾಯ್ತಿಲ್ಲ ನನಗೆ. ನಿಜವಾಗ್ಲೂ ಏನು ಆಶ್ಚರ್ಯ ಅಂತ ಗೊತ್ತಾಗ್ತೀರ. ಎಲ್ಲನೂ ಅವನೇ ಖರ್ಚು ಮಾಡಿದ್ದು ಪವಿ. ಹಂಗ ನಿನ್ನ ಗಂಡಂಗೆಲ್ಲ ಲಾಟ್ರಿ ಹೊಡೆದ್ಬಿಡದೆ ಬಿಡು. ಲಾಟ್ರಿ ಹೊಡೆದಿರೋದು ಹಿಂಗೆ ಖರ್ಚು ಮಾಡ್ತಿರೋದು ಏನೋ ಗೊತ್ತಿಲ್ಲ. ಎಲ್ಲನೂ ಚೆನ್ನಾಗಿ ಮಾಡ್ದ. ಆಮೇಲೆ ಅವನೇ ಮನೆ ಸಾಮಾನೇನ ಖಾಲಿ ಮಾಡ್ದ. ಆಮೇಲೆ ಮನೆ ಐಟಮ್ಗಳನ್ನ ಅವನೇ ಜೋಡಿಸ್ದ. ಆಮೇಲೆ ಸೋಫಾ ಕೂತಿನಲ್ಲ ಇದನ್ನ ಲೋನ್ ತಗೊಂಡಿರೋದು. ಯಾರ ಹೆಸರಲ್ಲಿ? ಅವನ ಹೆಸರಲ್ಲೇ. ನನಗೆ ಏನು ಕೇಳಲಿಲ್ಲ. ದುಡ್ಡು ಎಲ್ಲಿ ಬತ್ತು ಏನು ಅಂತ ಅದು ಗೊತ್ತಿಲ್ಲ ನನಗೆ ಮಾತ್ರ. ನೀನು ಯಾಕೆ ಕೇಳಿ ಅಂತ ಅಂದಿದ್ದು. ಏನು ಹೇಳಲಿಲ್ಲ. ಬಾ ಈಗಲೇ ನಿನಗೆ ಅರ್ಥ ಮಾಡ್ಕೊಂಡಿಲ್ಲ ನಿನ್ನ ಗಂಡ. ಅಷ್ಟೇ ಸಾಕು, ನನಗೆ ಅಷ್ಟೇ ಸಂತೋಷ. ಇಬ್ಬರು ಬುದ್ಧಿವಂತರಾಗ್ಬಿಟ್ರೆ ನೀವು ಒಳ್ಳೆ ದುಡ್ಡು ಮಾಡ್ಬೋದು. ಈ ಮನೆನ ನೀನೇ ಇಲ್ಲಕತ್ಬಿಡು. ನೀನು ನೋಡಿದ್ರೆ ಮನೇನ ಬೊಗಿಕೆ ಮಾಡ್ಕತಿ ಅಂತ ಅನಿಸ್ತದೆ. ನೋಡಬೇಕು ಸುಮ್ಮನಿರು ಪವಿ. ನಡಿ ಊಟ ಮಾಡು. ನೀನು ಬರೀ ಕೂತ್ಕೊಂಡೆ ಮಾತಾಡಬೇಡಿ. ತಿನ್ನು ಬಿಟ್ಟೆ ಹಂಗೆ ನೋಡ್ಬೇಡಿ. ಹಿಂಗೆ ಕೂತಿದ್ದಿ. ತಿಂತೀನಿ ಸುಮ್ಮನಿರು. ನೀನು ನೋಡ್ತಾ ಇದ್ರೆ ನನಗೆ ಎಂಥ ಖುಷಿ ಆಯ್ತದೆ ಗೊತ್ತಾ. ಅಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಿಲ್ಲ ನೀನು. ಏನು ರೆಡಿ ಆಗಿದ್ರೆ ಮುಚ್ಚುಚ್ಚಿ ಹೆಂಗಿರ್ತಿದೆ. ಖುಷಿ ತಾನೇ ನಾನು ರೆಡಿ ಆದರೆ. ನೀನು ಯಾಕೆ ಸಿಂಪಲ್ ಆಗಿ ಬಂದಿದ್ದೀಯ? ಅಷ್ಟು ಮಟ್ಟಿಗೆ ರೆಡಿಯಾಗಿ ಹೋಯ್ತಿದ್ದಾಳು ನೀನು. ಇವಾಗ ಸಿಂಪಲ್ ಆಗಿ ಬಂದಿದೆಯಲ್ಲ. ನನಗೇನು ಗೊತ್ತು ನೀನು ನನಗೆ ರೆಡಿಯಾಗಿ ಕೂತ್ಕೊತಿದ್ದೀಯ ಅಂತ. ಸುಮಾರಾಗಿ ಅನ್ಕೊ ಬಂದೆ. ನೀನು ನೋಡು ನನ್ನೇ ಮೀರಿಸ್ಬಿಟ್ಟೆ. ಬಿಡು ನನ್ನ ಅಣ್ಣನ ಮೊದಲೇ ಏನು ಮೀರಿಸೋದು. ಅಣ್ಣ ಬರಲಿ ಸುಮ್ಕಿರವ ತೆಕವಂಗಂದು. ಇದು ನಮ್ಮೂರಂಗ ಸುಮ್ಮನೆ ಉಪ್ತಾ ಕೂತಿದ್ದೀರ ನೀನು. ಅಣ್ಣ ಬರಲಿ ಸುಮ್ಕಿರು. ಕರ್ಕೋಯ್ತಾರೆ ಹತ್ರ ಗಂಟೆ ಹನ್ನೆರಡು ನೋಡ್ಬೇಡ. ಇದೇ ಮನೆಗೆ ತೋರಿಸ್ಬಿಡ್ವಾ? ಅದೇನೋ ಆಟಕ್ಕೆ ದುಡ್ಡು ಕೊಡ್ತಾವನೆ. ಬಾ ಅದು ಹೆಂಗಿದ್ದದು ಮುಸುಡಿ ನೋಡೋದ ಒಂಚೂರ. ಅದು ಯಾವ ಥರ ಇದ್ದದು ಮುಸುಡಿ ನೋಡೋದ. ಬಾ ಸುಮ್ಕಿರವ. ಅಣ್ಣನ ಕೇಳ್ತೀನಿ. ಅಣ್ಣ ಹೋಗ್ರೋ ಅಲ್ಲೇ ಅದೇ ಕತೆ ಹೋಗೋದು. ಕೆಂಪು ಬಲ್ ಕಾಣಿಸಲ್ಲ ಅದೇ ಕತೆ. ನೀನು ಹೇಳಿದ್ದಿ ಅಂತ ಗೊತ್ತಿರೋಣೆ ಮಗ. ಸರಿ ನಡಿ. ಅವ್ವ ನಾವು ಯಾರ ಮನೆಗೂ ಬೇರೆ ಮನೆಗೆ ಬಂದ್ಬಿಟ್ಟಿವಿ ಕಣವ. ಯಾರು ನೀವು? ನನ್ನ ಮಗ ಇದೇ ಮನೆ ಅಂತ ಕಳಿಸ್ಬಿಟ್ನಲ್ಲ. ಇಲ್ಲಿ ನೋಡಿ ಇಷ್ಟು ಮಟ್ಕೊಂಡೆ. ಅವ್ವ ನಮ್ಮ ಮನೆಯಿಂದ ಬಿಟ್ಟಾರ ನಮ್ಮನ್ನ. ಅವ್ವ ನಾವು ಹಳ್ಳಿಯಿಂದ ಬಂದಿರೋದು ಕಣವ. ಗೊತ್ತಿಲ್ಲದೇ ಇಲ್ಲಿ ಬಂದ್ಬಿಟ್ಟಿವಿ ಕನಕ. ನಾವು ಗೊತ್ತಿಲ್ಲದೇ ಬಂದ್ಬಿಟ್ಟಿವಿ ಅಕ್ಕ. ಪಕ್ಕದ ಮನೆಗೆ ಹೋಗ್ಬೇಕಾಯ್ತೇನೆ ಇಲ್ಲಿಗೆ ಬಂದ್ಬಿಟ್ಟಿವಿ. ಸಿಕ್ಕಿಲ್ಲ ಬಿಡಿ ಪರವಾಗಿಲ್ಲ. ಎಲ್ಲ ಗೊತ್ತಿಲ್ಲದೇ ಬಂದಿದ್ರೇನು. ಫಸ್ಟ್ ನಡಿ ಹೋಗೋದ ಅದಕ್ಕೆ ಇಲ್ಲಿಗೆ ಬಂದು ಹೋಗೋದು. ಬಾ ಹೋಗೋದ. ಅಣ್ಣದ ಎತ್ತಾಗೋದ. ಅದು ಎತ್ತಾಗೋದ ಅವನು. ನಾನು ತಂದುಬಿಟ್ಬಿಟ್ಟು ಚೆನ್ನಾಗಿ ಮಾಡ್ತಾನೆ ಬಿಡು. ಗುರುತು ಪರಿಚಯ ಇಲ್ದಿರೋ ತಂದುಬಿಟ್ಬಿಟ್ಟು ಅತ್ತಾಗ ಓಡಾಡ್ತಾನಲ್ಲ ಇವನು. ಅಲ್ಲಿ ನೋಡಿದ್ರೆ ಮೇಡಮ್ ಅವ್ರ ಬೇರೆ ಹೋಗ್ಬಿಟ್ವಲ್ಲ ನಾವು. ನೋಡ್ದವ ಮೇಡಮ್ ಎಷ್ಟು ಚೆನ್ನಾಗಿದ್ಲು ಅಂತ. ಅಂತೆ ಸೀರೆ ತಗೊಂಡೋದು ಕಣವ ನಾನು. ಅಯ್ಯೋ ಹೊಸಿ ದುಡ್ಡಮಿ ತಗೊಂಡು ಉಟ್ಕೊಳಕದ ನೀನು. ಸರಿ ಹಾಳದ ನಿಲ್ಬೋದ ಇವನು. ಅದು ಎತ್ತಾಗೋದ. ಅಣ್ಣ ಹಿಂಗೆ ಮಾಡೋದು ನಮಗೆ. ಸುಮ್ಕಿರವ ಇಲ್ಲ ನಿಂತ್ಕೊಳ್ಳೋದ. ಅಣ್ಣ ಬಂದೋದು ಬೇಕಾದ್ರೆ ಹೋಗಾಯ್ತದೆ. ಫೋನ್ ಮಾಡಿ ಫೋನ. ಏನೋ ಮಾಡ್ತಿದ್ರಿ? ಅಲ್ಲಕಲ್ಲ ನಮ್ಮ ನೀನು ಇಲ್ಲಿ ಮನೆ ಒಳಗೆ ಹೋಗು ಅಂತ ಅನ್ಬಿಟ್ಟು ನೀನು ಅದೆತ್ತಾಗ ಮೈಯದ. ಅದೆತ್ತಾಗ ಮೈಯದಿಲ್ಲ. ನಾನು ಆ ತಗೊಂಡು ಅಂದ್ಕೊಂಡು ಹೋಗಿದೆ ಕಣವ. ಏನು ಮಾಡಕ್ಕೆ ಇಲ್ಲಿ ನಿಂತಿದೆಯೇ? ಹೊಳಿಗೆ ಹೋಗ್ಬೇಕು ತಾನೆ. ಅದು ಯಾರೋ ಮೇಡಮ್ ಅವ್ರಲ್ಲ ಕಲ್ಲಿ. ಯಾರೋ ಮೇಡಮ್ ಅವ್ರಲ್ಲ. ನಾವು ಹೋಗೋದದ. ತುಂಬ ನೀನು ಯಾವ ಮೇಡಮ್ ನೋಡಿದೀನಿ. ಏನು ಮಾತಾಡಿ ವಿನಾ ಯಾರು ಇವರು? ಆಗಲೇ ಬಂದಿದ್ರು. ಯಾಕಂತ ಪರತಿ ಹೇಳೋದು ಅನ್ಕೊಂಡಿದ್ದು ಹೇಳಕ್ಕೆ ಆಗಲಿಲ್ಲ. ಅವರು ಬರ್ತೀನಿ ಅಂದ್ರಲ್ಲ. ಅದಕ್ಕೆ ಇವತ್ತೇ ಹೊಸ ಮನೆ ನಾವು ಈ ಮನೆಗೆ ಆಲುಕ್ಸ್ಕೊ ಬಂದ್ಬಲ್ಲ ಬಾಡಿಗೆ ಮನೆಗೆ. ಅದಕ್ಕೆ ಇವತ್ತೇ ಕರ್ಕೊ ಬಂದ್ಬಿಡೋಣ ಅಂತ ಹಂಗೆ ಹೋದೆ. ನಿನ್ಗೆ 2 ಮೂರು ಫೋನ್ ಮಾಡಿದೆ. ಫೋನ್ ಚಾರ್ಜ್ಗೆ ಹಾಕಿಲ್ವಾ ನೀನು? ಸರಿ ಬಿಡಿ. ಇವಳೆ ಕಣವ ನೆಟ್ಟಿ ಸೀರೆ ಉಟ್ಕೊಂಡಲ್ಲ ಇವಳು ಕಣವ. ಯಾರಲ್ಲ ಇಬ್ರಲ್ಲಿ? ಏನ ಚೆನ್ನಾಗಿ ಅವಳೆ ಹುಡು ನನ್ನ ಮಗ ನನ್ನೆಯ.
ಈಗ ನೋಡ್ಕೊತಾನೆ ಚೆಂದಾಗಿ ಅಂತ ಅನ್ಕೊಂಡಿದ್ದೆ. ಇವಳನ್ನ ಇಷ್ಟು ಮಟ್ಟಿಗೆ ನೋಡ್ಕೊಂಡವನಲ್ಲ ಮಾರಾಣಿ ಹೆಂಗೆ. ಹಾಂ, ಏನು ಚಂದುಳ್ಳಿ ಚೆಲ್ಬೆ, ಏನು ಶ್ರೀಮಂತಿ ಹೆಂಗೆ ಮೇಡಮ್ ನಂಗೆ ಅವಳೆ. ಓ ನನ್ನ ಮಗ ಸಾಮಾನ್ಯದವನಲ್ಲ, ಭಾರಿ ಬುದ್ಧಿವಂತನೆಯೇ. ಓ ಯಾತಕ್ಕೂ ಬ್ಯಾಡ್ದಿರೋನು ಅನ್ಕೊಂಡಿದ್ದೆ. ಬಿಡು ಬಿಡು, ಚಂದಗಾನಾಗ ಅವಳೆ ಕತೆ. ಓ ಇವಳು ಅವಳು ತಾಳು, ಇವಳು ಕಟ್ಕಿಟ್ಕೊಂಡ್ಬಿಟ್ಟಿದ್ದಾನೆ ಏನೋ ಕೇಳ್ತೀನಿ. ಇವ್ರು ಅಲ್ಲ ಫ್ರೆಂಡು ಕಣವ, ಪಾರ್ವತಿ ಫ್ರೆಂಡು. ಇವರೆಲ್ಲವ ಕೆಲಸಕ್ಕೆಲ್ಲ ಹೋಗೋದು ಇವ್ರ ಜೊತೆಗೆ ಕಣವ. ಏನು ಮುಂದ್ಕೊಡ್ದೊಳಗೆ ನಿಂತಿದ್ದೀನಿ, ಮಾತಾಡ್ಸು. ಚೆನ್ನಾಗಿದ್ದೀರಾ? ಅದಕ್ಕೆ ಹಂಗೆ ಮಾತಾಡಿ, ನಾ ತಂಗಿ ಮಾತಾಡ್ಸು. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವಿ. ನೀವು? ನಾನು ಚೆನ್ನಾಗಿವ್ನಿ. ಏನು ಮುಂದ್ಕೊಡ್ದೊಳಗೆ ನೋಡ್ತಾ ನಿಂತಿದ್ದಿ? ಹಾಂ, ಹೋಗು, ದಂಡಿ ಬಂದರೆ ಪಾಪ ಅಲ್ಲಿಂದವ ಸುಸ್ತಾಗಿ. ಮೊದಲು ಊಟಕ್ಕೆ ಕೊಡು ಹೋಗ್ಬಿಟ್ಟು ಹೋಗವ. ಮೊದಲು ನಂದಿನಿ, ಮೊದಲು ಬಟ್ಟೆ ಎಲ್ಲನೂ ಚೇಂಜ್ ಮಾಡ್ಕೊಂಡು ಅವನ್ನ ಕೈ ತೊಳ್ಕೊಂಡು ಮೊದಲು ಊಟ ಮಾಡಿ ಬನ್ನಿ. ಬೀರಲ್ಲಿ ಇವ್ರು ಬಟ್ಟೆಗಳವೆ, ಏನೋ ಹೊತ್ತಿಗೆ ಹೇಳ್ನಿಲ್ಲ, ಅಣ್ಣ ಹೇಳ್ನಿಲ್ಲ, ತಲೆ ಕೆಡಿಸ್ಕೋಬೇಡ. ನೀನು ಅಲ್ಲಿ ಹೆಂಗಿದ್ದೋ ಹಂಗೆ ಇಲ್ಲಿವೆ, ಏನು ಕೇಳೋದು ಮುಟ್ಟೋದೇನು ಬೇಡ ಆಯಿತಾ. ನಿಂಗೆ ಏನು ಇಷ್ಟ ಬರ್ತದೆ ಇಟ್ಕೋ. ಹೊತ್ತಿಗೆ ಬಟ್ಟೆಗಳವೆ ಹಾಕೊಂಡು ಚೆನ್ನಾಗಿರೋ ಅಷ್ಟೇ. ಏನವ ಮನೆ ಚೆನ್ನಾಗಿರ್ತವ. ನೋಡಪ್ಪ, ನಾವು ನೋಡಿದ್ರಲ್ಲಿ ಏನು ಜಾಡ್ಮಲ್ಲಿಗಳಂಗೆ ಬದುಕ್ತಿದ್ದೋ, ನೀನೇನು ರಾಜ ಜೀವನನೇ ಮಾಡ್ತಾ ಇದೀಯೇ. ನಿಂದೇನು ಕಮ್ಮಿ ಇಲ್ಲ ಕತೆ ಬಿಡು. ನಿನಗೆ ಮದುವೆ ಬಂದವ್ರು ಪುಣ್ಯ ಮಾಡ್ಬೇಕನಪ್ಪ, ನಾವು ಪುಣ್ಯ ಮಾಡಿರ್ಬೇಕಲ್ಲ. ಈ ಜನ್ಮಗಳು ಪುಣ್ಯ ಮಾಡಿದ್ದಾವ, ಈ ಜನ್ಮಗಳು ಬಿಡು. ಪಾಪ ಹೆಂಗೋ ಈ ಮನೆಗಾರೆ ಬಂದು ನಿಮ್ಗೆ ಇರ್ತೀನಿ ಅಂತಂದರೆ ಹಾಲೆ ತೊಡಿಕೊಂಡವಲ್ಲ. ಅಲ್ಲ ಎಂಥ ಪ್ಲ್ಯಾನ್ ಮಾಡ್ಬಿಟ್ಟ. ಏನು ತಂದ್ಕೊಡ್ದಿದ್ರೆ ಕ್ಯಾಣ ಆಡ್ತಾಳೆ ಅಂದ್ಬಿಟ್ಟು ಎಲ್ಲ ಅಂತಂದ್ಬಿಟ್ಟು ತಂಗಿ ನೋವನ್ನು ಕರ್ಕೊಂಡು ಬಂದು ನಾನು ಹೇಳಿದ್ರೆ ಮುಂದೆ ಬೇಡ ಅಂತಿದ್ನ. ಇವ್ನು ಹೆಂಗೆ ನಂಬೋದು? 2 ತಲೆ ನಾಗರಾವು ಇವನ್ನ, 2 ತಲೆ ನಾಗರಾವು ನೋಡು. ನನ್ನ ಚೆನ್ನಾಗಿದ್ಕೊಂಡು ಹೋಗಿ ಹೆಂಗೆ ಕರ್ಕೊಬಂದಿದ್ದೆ. ನಾನು ಬೇಡ ಅಂತಿದ್ನ. ನಾನು ಕರ್ಕೊಬಂದರೆ ಇವ್ನು ಚಂದ್ರ ಬುದ್ಧಿ ಹೆಂಗೆ ಆಡ್ತಾನಲ್ಲ ಪಾಪ. ಹೂವು ಆ ಮಗನ ಇಷ್ಟಪಡ್ದಾನೆ, ತಂಗಿ ಅಣ್ಣನ ಇಷ್ಟಪಡ್ದಾನೆ, ಇನ್ನೇ ಇಷ್ಟಪಟ್ಟರು. ನಾನೇನು ಬೇಡ ಅಂತಿದ್ನ. ಎಂಥ ನಾಟಕ ಕಲ್ತವನು, ಎಂಥ ನಾಟಕವ. ಜಗಳ ಆಡ್ಬಿಡೋನು. ಈಗ ತಂಗಿನೂ ನಮ್ಮ ಮಗನು ಬಂದಿದ್ದು ಜಗಳ ಆಡ್ತಾರೆ ಅಂತ ಅನ್ಕೊತಾರೆ. ಬಾಯಿ ಮುಚ್ಕೊಂಡಿವ್ನಿ. ಇಷ್ಟೊತ್ತು ಹೇಳಿದ್ರು ನಿಂಗೆ ಹೋಗು, ಲವನ್ ಕೈಕಾಲು ನೀರು ಕೊಡುವ. ನೀರು ಮನೇಲಿ ಕೈಕಾಲು ತೊಳ್ಕೊಳ್ಳಿ. ಸರಿ ಕೈಕಾಲು ತೊಳ್ಕೊಳ್ಳೋದು ಮುಂದುವರಿಯುವುದು ನೋಡ್ರಪ್ಪ. ನೋಡಿ ನಾವು ನೋಡಿದ್ರೆ ಸೊಸೈಟಿಗೆ ಅನ್ನ ತಿನ್ಕೊಂಡು ಅಲ್ಲಿ ಕಳೆ ಪಳೆ ಕಿತ್ಕೊಂಡು ಮಳೆ ಬಂದರೆ ಎಲ್ಲ ಗೋಡೆಗಳೆಲ್ಲ ನೆನೀತಿದ್ದ ಕಣಪ್ಪ. ಎಲ್ಲ ಉಂಟ್ಕೊಂಡಂಗಿದ್ದೋ ಅಂತೆ ಮನೆ ನೀವಿ ಕರ್ಕೊಬಂದವನು ಇರ್ತೀಯ ಮಾರಾಣಿ ಹಂಗೆ ಅವಳೆ. ಹೆಂಗೆ ಇರ್ಸ್ಕೊಂಡಿದ್ದನು ನನ್ನ ಮಗ, ಯಾರು ಕಮ್ಮಿಯಾಗಿ ಇರ್ಸ್ಕೊಂಡಿದ್ದನು ನನ್ನ ಮಗ. ನೋಡಿ ಹೆಂಗೆ ಇರ್ಸ್ಕೊಂಡಿದ್ದನು ನನ್ನ ಮಗ. ನಂಗೆ ಇರ್ಸ್ಕೊಳ್ಳೋದ ಕಲಿಬೇಕು, ಅದನ್ನು ನಾನು ಕಲಿಸಿರೋದು ನನ್ನ ಮಗನಿಗೆ ಇರ್ಸ್ಕೊಳ್ಳೋಕ್ಕೆ ಗೊತ್ತಾ. ನೋಡಿ ಏನು ಚೆನ್ನಾಗಿ ಇರ್ಸ್ಕೊಂಡಿದ್ದನು. ನಾನೇ ಮೇಡಮ್ ಅನ್ಕೊಬಿಟ್ಟಿದ್ದೆ. ನೋಡಿ ನನ್ನ ಮಗ ಎಂತ ಗೊತ್ತು. ಬಾಡಿಗೆ ಮನೇಲಿ ಇದ್ರು ಏನು ಯಾವ ಕೆಲಸದಲ್ಲಿರೋರು, ಗೌರ್ಮೆಂಟ್ ಕೆಲಸದಲ್ಲಿರೋರು ಇಂಥ ಮನೆ ಮಾಡ್ಕೊಂಡು ಬಾಡಿಗೆಗಿದ್ದಾರ. ನೋಡಿ ಹೆಂಗಿದ್ದನು ಅಲ್ವಾ. ಇನ್ನೇನಪ್ಪ, ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ಸಪೋರ್ಟ್ ಮಾಡಿ.